ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 16ನೇ ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಮಾರ್ಚ್ 6ನೇ ತಾರೀಕಿನ ಇರತಕ್ಕಂಥ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಹಾವೇರಿ ಜಿಲ್ಲೆ ಸೇರಿದಂತ ಇಡೀ ಎಲ್ಲ ಕರ್ನಾಟಕ ರಾಜ್ಯದ ಇರತಕ್ಕಂಥ ವಿದ್ಯಾರ್ಥಿ ಸಮುದಾಯಕ್ಕೆ ಅತಿ ಹೆಚ್ಚು ಅನುದಾನ ಮೀಸಲಿಡಬೇಕು. ಶಿಕ್ಷಣದ ಶೈಕ್ಷಣಿಕ ಸಮಗ್ರ ಅಭಿವೃದ್ಧಿಗಾಗಿ ಇಡೀ ಒಟ್ಟಾರೆ ರಾಜ್ಯ ಶಿಕ್ಷಣ ಬಜೆಟ್ನಲ್ಲಿ 30% ಹಣ ಮೀಸಲಿಡುವ ಮೂಲಕ ಇವತ್ತು ಶಿಕ್ಷಣದ ಅಭಿವೃದ್ಧಿಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಶ್ರಮಿಸಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ. ಕಾರಣ ಇರತಕ್ಕಂಥದ್ದು 2018ರ ಹಿಂದ್ಗಡೆ ಇರತಕ್ಕಂತಹ ಪದವಿ ಮತ್ತು ವೃತ್ತಿಪರ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ಅನ್ನು ಕೊಡ್ತಾ ಇದ್ರು. ಅದು ಈಗಾಗಲೇ ನಿಂತ್ಕೊಂಡು ಹೋಗಿದೆ. ನಾವು ಹೇಳ್ತಕ್ಕಂಥದ್ದು ಕೂಡಲೇ ಆ ಲ್ಯಾಪ್ಟಾಪ್ಗಳನ್ನ ಎಲ್ಲಾ ವಿದ್ಯಾರ್ಥಿಗಳು ವಿತರಣೆ ಮಾಡಬೇಕು ಮತ್ತು ಉಚಿತ ಬಸ್ ಪಾಸ್ ಅನ್ನ ಮಹಿಳೆಯರು ಕೊಟ್ಟಿದ್ದಾರೆ. ಅದನ್ನ SF ಸಂಘಟನೆ ಸ್ವಾಗತ ಮಾಡುತ್ತೆ. ಮಾಡೋದ್ರ ಜೊತೆಗೆ ನಾವು ಹಿಂದೆ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟ ಮಾಡಿದ್ವಿ. ಏನಂತಂದ್ರೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡ್ಬೇಕಂತೇಳಿ. ಆ ಮೂಲಕ ಈ ರಾಜ್ಯ ಸರ್ಕಾರದ ಬಜೆಟ್ ನಲ್ಲಿ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನು ಕೊಡಬೇಕು. ಮತ್ತೆ ಹಿಂದೆ ಯಡಿಯೂರಪ್ಪ ಅವರು ಜಾರಿ ತಂದಿರತಕ್ಕಂತಹ 8ನೇ ತರಗತಿ ಮಕ್ಕಳಿಗೆ ಬೈಸಿಕಲ್ ಕೊಡ್ತಾ ಇದ್ರು. ಅದು ಕೂಡ ಸ್ಥಗಿತವಾಗಿದೆ. ಆ ಒಂದು ಬೈಸಿಕಲ್ ಕೂಡ ಘೋಷಣೆ ಆದ PUC ವಿದ್ಯಾರ್ಥಿಗಳವರೆಗೂ ಕೂಡ ಏನೋ ಬೈಸಿಕಲ್ ಕೊಡ್ಬೇಕಂತಕ್ಕಂಥದ್ದು. ಮತ್ತು ಮೊನ್ನೆ ನೀವು ನೋಡ್ತಾ ಇರ್ಬೋದು, ಇಡೀ ಭಾರತ ದೇಶಕ್ಕೆ ಮಾದರಿ ಆಯ್ತಕ್ಕಂತಹ ಕೇರಳ ಸರ್ಕಾರ LKG ಇಂದ ಹಿಡ್ಕೊಂಡು PhD ತನಕ ಉಚಿತ ಶಿಕ್ಷಣ ಕೊಡ್ತದೆ. ತುಂಬಾ ಮಾದರಿ ಆಗಿರ್ತಕ್ಕಂಥದ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ನಮ್ಮ ಕರ್ನಾಟಕದಲ್ಲಿ ಇಡೀ LKG ಇಂದ ಹಿಡ್ಕೊಂಡು PhD ತನಕ ಉಚಿತ ಶಿಕ್ಷಣನ ಜಾರಿಗೊಳಿಸಬೇಕು ಮತ್ತು ಕಡ್ಡಾಯಗೊಳಿಸಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೇವೆ. ಅರ್ಥದನೆ ಹಾವೇರಿ ವಿಶ್ವವಿದ್ಯಾಲಯ ಸೇರಿದಂತೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಿಗೂ ಮೂಲಭೂತ ಸೌಲಭ್ಯಗಳ ಜೊತೆಗೆ ಅನುದಾನ ಬಿಡುಗಡೆ ಮಾಡಬೇಕು. ಮತ್ತು ಹಾವೇರಿ ಜಿಲ್ಲೆಗೆ ಕಾನೂನು ವಿದ್ಯಾಲಯ ಪ್ರಾರಂಭ ಮಾಡ್ಬೇಕಂತೇಳಿ ಅನೇಕ ಬಾರಿ ಹೋರಾಟ ಮಾಡಿದ್ವಿ. ಈವರೆಗೂ ಆಗಿಲ್ಲ. ಕೂಡಲೇ ಕಾನೂನು ವಿದ್ಯಾಲಯ ಪ್ರಾರಂಭ ಮಾಡಬೇಕು. ಮತ್ತು ಮೆಡಿಕಲ್ ಕಾಲೇಜುಗಳಿಗೆ ಅನುದಾನ ಕೊಡಬೇಕು. ಎಲ್ಲ ಶಾಲಾ ಕಾಲೇಜಲ್ಲಿ ಇರ್ತಕ್ಕಂಥ ಉದ್ಯೋಗಗಳನ್ನ ಭರ್ತಿ ಮಾಡ್ಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ. ಹಿಂದೆ ತಾವುಗಳೇ ತಂದಿರತಕ್ಕಂತಹ ಏನು ಹಾಸ್ಟೆಲ್ ಆಗದ ವಿದ್ಯಾರ್ಥಿಗಳಿಗೆ 14,000 ರೂಪಾಯಿ ಕೊಡ್ತಕ್ಕಂಥ ವಿದ್ಯಾಶ್ರೀ ಅಂತಕ್ಕಂಥ ಯೋಜನೆ ತಂದಿದ್ರಿ ಸ್ವಾಮಿ. ಈಗಾಗಲೇ ಆ ಯೋಜನೆ ಕೂಡ ನಿಂತ್ಕೊಂಡಿದೆ. ಕೂಡಲೇ 14,000 ರೂಪಾಯಿ ಕೊಡ್ತಕ್ಕಂಥ ವಿದ್ಯಾಶ್ರೀ ಯೋಜನೆನ ಮರು ಜಾರಿ ಮಾಡಬೇಕು. ಈಗಾಗಲೇ ಎಲ್ಲಾ ವಿದ್ಯಾರ್ಥಿಗಳಿಗೆ ಬಾಕಿ ಇರ್ತಕ್ಕಂಥ ಸ್ಕಾಲರ್ಶಿಪ್ನ ಕೂಡ ಬಿಡುಗಡೆ ಮಾಡಬೇಕು. ಮತ್ತೆ ವಿದ್ಯಾರ್ಥಿನಿಯರಿಗೆ ಹಕ್ಕ ಪಡೆಯತಕ್ಕಂಥ ಸುರಕ್ಷಿತ ಇರತಕ್ಕಂಥ ಪೊಲೀಸ್ ಸಿಬ್ಬಂದಿಗಳ ನೇಮಕ ಇದೆ. ಅದಿಷ್ಟೇ ಸಾಲದು. ಇವತ್ತು ವಿದ್ಯಾರ್ಥಿನಿಯರ ಮೇಲೆ ಮತ್ತು ಮಹಿಳೆಯರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು, ಅತ್ಯಾಚಾರಗಳು ನಿರಂತರ ನಡೀತಾ ಇದೆ. ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಆ ಒಂದು ಮಹಿಳೆಯರಿಗೂ ಮತ್ತು ವಿದ್ಯಾರ್ಥಿಯರ ಶಿಕ್ಷಣ ಪೂರಕವಾಗಿರ್ತಕ್ಕಂತಹ ಅನುದಾನ ಬಿಡುಗಡೆ ಮಾಡಿ ವಿಶೇಷ ಯೋಜನೆಗಳನ್ನ ಜಾರಿ ತರಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ. ಅಷ್ಟಲ್ದೇ ಏನು ಭ್ರಷ್ಟಾಚಾರ ಇಡೀ ಶಿಕ್ಷಣ ಸಂಸ್ಥೆಯಲ್ಲಿ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಅದನ್ನ ತಡೆಗಟ್ಟಲಿಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ರೂಪಿಸಬೇಕು. ಒಟ್ಟಾರೆ ಶಿಕ್ಷಣಕ್ಕೆ ಪೂರಕವಾಗಿರ್ತಕ್ಕಂಥ ಬಜೆಟ್ನ ಮಾನ್ಯ ಸಿದ್ದರಾಮಯ್ಯವರು ಮಂಡನೆ ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ. ಹಾಗಾಗಿ ಈ ಒಂದು ಹೋರಾಟ ಶಾಸಕ ರುದ್ರಪ್ಪ ಲಮಾಣಿಯವರ ಕಚೇರಿ ಎದುರುಗಡೆ SF ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡಿ ಮನವಿಪತ್ರ ಸಲ್ಲಿಸತಕ್ಕಂಥದ್ದು. ಒಟ್ಟಾರೆ ಬಜೆಟ್ನಲ್ಲಿ 30% ಹಣ ಮೀಸಲಿಟ್ಟು ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಅತಿ ಹೆಚ್ಚು ಅನುದಾನ ಕೊಡಬೇಕು. ಹಾವೇರಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ಗಳು ಘೋಷಣೆ ಮಾಡೋಕೆ ಏನು ಶಾಸಕ ಮತ್ತು ಉಪಸಭಾಪತಿಯಾದ ರುದ್ರಪ್ಪ ಲಮಾಣಿಯವರು ಹಾವೇರಿ ವಿದ್ಯಾರ್ಥಿ ಸಮುದಾಯ ಯುವಜನರ ಸಮುದಾಯ ಪರವಾಗಿ ಧ್ವನಿಯನ್ನು ಎತ್ತಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ. ಅಷ್ಟಲ್ಲದೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 7 ಜನ MLAಗಳು ಕೂಡ ಧ್ವನಿಯನ್ನು ಎತ್ತಿ ನಮ್ಮ ಜಿಲ್ಲೆಗೆ ಶಿಕ್ಷಣಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥ ಬಜೆಟ್ನ ಮಂಡನೆ ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ. ಬಸವರಾಜ್, SF ಜಿಲ್ಲೆ.